ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನಗೋಸ್ಕರ ಜನರು ತಮ್ಮನ್ನು ಬದಲಾಯಿಸಿಕೊಂಡರೂ ಸ್ವಲ್ಪ ಸಮಯಕ್ಕೆ ಮಾತ್ರವೇ ಅದು ಸಾಧ್ಯವಾಗುತ್ತದೆ. ಜನರನ್ನು ಇರುವ ಹಾಗೆ ಸ್ವೀಕರಿಸು, ನಿನ್ನಿಂದಾದಷ್ಟು ಕಲಿಸು, ನಿನ್ನ ಕರ್ತವ್ಯವನ್ನು ಮಾಡು. ಒಂದು ದಿಶೆಯಲ್ಲಿ ದಾರಿ ಇಲ್ಲವೆಂದರೆ ಮತ್ತೊಂದು ದಿಶೆಯಲ್ಲಿ ದಾರಿ ಸಿಗುತ್ತದೆ. ಕೆಲವೇ ದಿನಗಳಲ್ಲಿ ನಿನಗೆ ಎಲ್ಲ ಸ್ಪಷ್ಟವಾಗುತ್ತದೆ. ಕಾರಣವಿಲ್ಲದೆ ಏನೂ ಇಲ್ಲ. ಜೀವನದಲ್ಲಿ ನಿನಗೆ ಸಿಕ್ಕಿರುವ ಯಶಸ್ಸಿನ ಸಂದರ್ಭಗಳನ್ನು ನೆನಪಿಸಿಕೋ. ದೇವರಿಗೆ ಕೃತಜ್ಞತೆಯನ್ನು ನೀಡು. ಕಷ್ಟದಲ್ಲಿರುವ ವ್ಯಕ್ತಿಗೆ ಎಲ್ಲ ದೊಡ್ಡದಾಗಿ ಕಾಣಿಸುತ್ತದೆ. ನೀನು ಅಂದುಕೊಂಡಿರುವಷ್ಟು ದೊಡ್ಡದಾಗಿ ನಿನ್ನ ಕಷ್ಟಗಳಲ್ಲ. ನನ್ನ ಮಗುವೆ, ಕಷ್ಟದ ರೂಪದಲ್ಲಿರುವುದು ಅನುಭವಗಳಷ್ಟೇ. ಅನುಭವಕ್ಕೆ ಕೃತಜ್ಞತೆಯನ್ನು ನೀಡಿ ನಿನ್ನ ಚಿಂತೆಗಳನ್ನು ನನ್ನ ಪಾದಗಳಿಗೆ ಸಮರ್ಪಿಸು. ಯಾರ ಮೇಲೆಯೂ ಕೋಪವನ್ನು ತೋರಿಸಬೇಡ. ನೆನಪಿರಲಿ, ನಿನಗೆ ಏನು ಬೇಕೋ ಅದನ್ನು ನೀಡಲು ನಾನೇ ನಿರ್ಧರಿಸಿಬಿಟ್ಟ ಮೇಲೆ ನಿನಗೆ ಯಾರ ಅನುಮತಿಯೂ ಬೇಕಾಗಿರುವುದಿಲ್ಲ. ಯಾವುದೇ ಕಷ್ಟ ಶಾಶ್ವತವಾಗಿರುವುದಿಲ್ಲ. ಯಾರೂ ಬದಲಾಗಬೇಕೆಂದಿಲ್ಲ. ಎಲ್ಲ ನಿನ್ನ ಪರವಾಗಿಯೇ ಆಗುತ್ತದೆ. ನಂಬಿಕೆಯನ್ನು ಬಿಡಬೇಡ. ನಿನ್ನ ಬಲವಾಗಿ ನಿನ್ನ ಈ ಸಾಯಿ ನಾನು ನಿಂತಿದ್ದೇನೆ. ನಿನ್ನ ಪಕ್ಕದಲ್ಲಿಯೇ ನಿಂತಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.